ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗುರುಬಂಧುಗಳಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ, ಇಲ್ಲಿವರೆಗೂ ಈ ಪುಣ್ಯಾರಾಧನೆ ನಿಮಿತ್ತವಾಗಿ ಏನು ಇವತ್ತಿನ ವಿಷಯದ ಅಂಗವಾಗಿ ಎಲ್ಲ ಅನುಭವಗಳು ತಮ್ಮ ವಿಚಾರಗಳನ್ನು ತಿಳಿಸಿ ನಂಬುವ ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕ್ತಿ ಅನುಭವಿಸಿ. ಕರ್ಮದಿಂದ ದುಃಖ, ಆ ಕರ್ಮ ಬಿಟ್ಟಾಗ ಸುಖದಿಂದ ಇರ್ತೀವಿ. ಇದು ಪ್ರತಿಯೊಬ್ಬರಿಗೂ ಪ್ರತಿದಿನ ಅನುಭವ ಮಾಡಿಕೊಟ್ಟೋಕೈತಿ. ಅದನ್ನ ಅನುಭವದಿಂದ ನೋಡ್ಕೊಳಕ ಪ್ರಯತ್ನ ಮಾಡ್ಲಿಲ್ಲ ನಾವು. ನಿದ್ರೆ ಒಳಗೆ ಯಾವ ಕರ್ಮನೂ ಮಾಡುದಿಲ್ಲ, ಆ ಸುಖದಿಂದನ ಅದೇವು. ಎಚ್ಚರಿಕೆ ಅವಸ್ಥೆ ಬಂದ್ಮೇಲೆ ಅನೇಕ ಕರ್ಮಗಳನ್ನು ಮಾಡ್ತೇವೆ, ಸುಖ ಹೊಂದಬೇಕಂತ ಮಾಡ್ತೇವೆ, ಆ ಸುಖ ಸಿಕ್ಕಿಲ್ಲ. ಯಾಕೆ? ಕರ್ಮ ಬಂಧನ ಐತಿ, ಅದು ಬಂಧನ ಉಂಟು ಮಾಡುವಂತದ್ದು. ಕರ್ಮದ ಫಲ ಬಂಧನ ಐತಿ, ಇದು ಕರ್ಮ ರಹಿತ ಜ್ಞಾನದ ಫಲ ಮುಕ್ತಿ ಐತಿ. ಅಂದ್ರೆ ಬಂಧನದಿಂದ ಬಿಡುಗಡೆ, ಅಂದ್ರೆ ಅಜ್ಞಾನದಿಂದ ಈ ಬಂಧನ ಆಗೈತಲ್ಲ, ಅದನ್ನ ಕಳ್ಕೊಳಕ್ ಏನ್ ಬೇಕಾಗೈತಿ? ಜ್ಞಾನ ಬೇಕಾಗೈತಿ. ಯಾವ ಜ್ಞಾನ? ವಿಷಯಗಳ ಜ್ಞಾನ ಅಲ್ಲ, ಸ್ವರೂಪದ ಜ್ಞಾನ. ವಿಷಯಗಳ ಜ್ಞಾನ ಬಂಧನ ಕಾರಣ ಆದ್ರೆ, ಸ್ವರೂಪ ಜ್ಞಾನ ಮುಕ್ತನನ್ನಾಗಿ ಮಾಡ್ತತಿ. ಮುಕ್ತನ ಅದೇನಿ, ಆ ಮುಕ್ತತೆ ಅನುಭವವನ್ನು ಮಾಡ್ಕೋಬೇಕಾಗೈತಿ. ಅದನ್ನ ತಿಳಿಸಿಕೊಡ್ತತಿ ಈ ಸ್ವರೂಪ ಜ್ಞಾನ. ಅದಕ್ಕೆ ನಂಬು ಅದನ್ನ ಅಂತ ಹೇಳಿದ್ದು. ಸಾಕಷ್ಟು ಇದರ ಕುರಿತಾದಂತ ವಿಚಾರಗಳನ್ನ, ಜ್ಞಾನದ ಕುರಿತಾದಂತ ವಿಚಾರಗಳನ್ನ ಇಲ್ಲಿವರೆಗೂ ಹೇಳ್ಯಾರ. ಆ ಜ್ಞಾನಕ್ಕೆ ಅರ್ಹರಾಗ್ಬೇಕಲ್ಲ ನಾವು. ಅದಕ್ಕಾಗಿ ನಿನ್ನೆ ವಿಷಯ ನೀವು ಇಟ್ಕೊಂಡಿರಲ್ಲ. ಸುಮ್ಮನಾಗದು ವಿಧಿಗಳಲ್ಲದೆ ಮುಕುತಿ. ಏನು ವಿಧಿಗಳದಾವಲ್ಲ, ನಿಯಮಗಳದಾವಲ್ಲ, ಆ ನಿಯಮಗಳ ಪರಿಪಾಲನೆ ಮಾಡಿದಾಗ ಮಾತ್ರ ಜ್ಞಾನಕ್ಕೆ ಅರ್ಹತೆ ಬರ್ತೈತಿ. ಇಲ್ಲ ಅಂದ್ರೆ ಜ್ಞಾನಕ್ಕೆ ಅರ್ಹತೆ ಬರುದಿಲ್ಲ. ಇದು ನಿತ್ಯ, ಇದು ಅನಿತ್ಯ. ಈ ಹೃದಯದ ಭೋಗದ ಇಚ್ಛೆಗಳನ್ನ ತೊರೆದ ಹೊರತು ಒದವಿ ಸಮಾಧಿ ಸಾಧನ ಮಾಡುವ, ಅವನ ಸಾಧನೆ ಮಾಡಿದಾಗ, ಮುಮುಕ್ಷತ್ವ ಬಂದಾಗ ಜ್ಞಾನಕ್ಕೆ ಅರ್ಹತೆ ಬರ್ತೈತಿ. ಅವಾಗ ನಾನು ಯಾರು, ನನ್ನ ನಿಜವೇನು ಅಂತ ಅಪೇಕ್ಷೆ ಉಳ್ಳವರಾಗ್ತೇವೆ. ಹಂಗ ಜ್ಞಾನ ಮಾಡ್ಕೊರಿ ಅಂದ್ರೆ ಯಾಕೆ ಮಾಡ್ಕೊಳಕ್ಕಾಗಲ್ದು? ನಮ್ಮಲ್ಲಿ ಅಂತಃಕರಣ ಶುದ್ಧಿ ಇಲ್ಲ. ಯಾವ್ದು ನೀತಿ ಐತಿ, ಯಾವ್ದು ಅನೀತಿ ಐತಿ ಅಂತ ವಿಚಾರ ಮಾಡುವಂತ ವಿವೇಕ ದೃಢ ಆಗಿಲ್ಲ. ಅದಕ್ಕೆ ಈ ಸ್ವರೂಪ ಜ್ಞಾನವನ್ನು ಮಾಡ್ಕೊಳಕ್ಕಾಗುದಿಲ್ಲ. ನನ್ನ ನಿಜವನ್ನ ನಾ ತಿಳಿಯಾಕ ಯಾಕಾಗಲ್ಲ? ಸಾಕಷ್ಟು ವಿಷಯಗಳನ್ನ ಕೇಳ್ತೇವೆ, ಆದ್ರೂ ಕೂಡ ಯಾಕಾಗಲ್ಲ ಅಂದ್ರೆ ಅಂತಃಕರಣ ಶುದ್ಧಿ ಇಲ್ಲ ಅಂತ. ಅಂತಃಕರಣ ಶುದ್ಧಿ ಇದ್ದಾಗ ಅದು ಸಾಧಿಸ್ತತೆ. ಅದಕ್ಕ ಈ ಅಂತಃಕರಣ ಶುದ್ಧಿಗಾಗಿ ನೀ ಈ ಏನ ಬಾಹ್ಯ ಕರ್ಮಗಳು ತೊಡಗಿಲ್ಲ, ಇದರಿಂದ ಶುದ್ಧ ಆಗಕ್ಕಾಗುದಿಲ್ಲ. ಜೀವಿಗಳನ್ನ ಸಂತೋಷಗೊಳಿಸುವಂತ ಕರ್ಮಗಳು ತೊಡಗು ಅಂತ ಹೇಳಿ. ಜೀವಿಗಳು ತನ್ನಂತೆ ಅಂತ ತಿಳ್ಕೊಂಡಾಗ ಪ್ರಯತ್ನ ಮಾಡೋ, ಅವು ನಿನ್ನಂತೆ ಅಂತ ತಿಳ್ಕೊಂಡಾಗ ನಿನಗೆ ಈ ಶರೀರಕ್ಕೆ ಹೆಂಗ ಈ ಮುಳು ಚುಚ್ಚಿರ್ ನೋವು ಆಕೈತಿ, ಹಂಗ ಇತರ ಶರೀರಕ್ಕೂ ಮುಳು ಚುಚ್ಚಿರ್ ನೋವು ಆಕೈತಿ ಅಂತ ಅವನ್ ಮೊದಲೇ ತಿಳ್ಕೊ. ಆಮೇಲೆ ಈ ಜ್ಞಾನಕ್ಕೆ ಅರ್ಹತೆಯನ್ನ ಪಡೆಯಕ್ಕೆ ಸಾಧ್ಯ ಐತಿ. ಒಳಗೆ ಮಲಿನತ್ವ ಇಟ್ಕೊಂಡ್ ಕುಂತೇವು, ಅದಕ್ಕೆ ನನ್ನ ನಿಜವನ್ನ ತಿಳಿಯಾಕಾಗಲ್ಲ. ಇನ್ನ ಭೇದ ಭಾವ ಹೋಗಲ್ದ. ಎಲ್ಲಿವರೆಗೂ ಭೇದ ಭಾವ ಹೋಗುದಿಲ್ಲ ಅಲ್ಲಿವರೆಗೂ ನನ್ನ ನಿಜವನ್ನ ನಾವು ತಿಳ್ಕೊಳಕ್ಕಾಗುದಿಲ್ಲ. ಅಲ್ಲಿವರೆಗೂ ಜ್ಞಾನ ಆಗುದಿಲ್ಲ. ನಾನ್ ಬೇರೆ, ಇತರರು ಬೇರೆ ಅಂತ ನಾವು ಏನು ಭೇದ ಐತಲ್ಲ, ಈ ಭೇದ ಎಲ್ಲ ನಾಶ ಆಗುತ್ತೆ. ಇದು ಭೇದ ಇರುವುದು ತೋರಿಕೆಗೆ ಐತಿ, ಇರುವಿಕೆಗಿಲ್ಲ. ಭೇದ ಇರುವುದು ಘಟಪಟಾದಿಗಳಿಗೆ ಐತಿ ಹೊರತಾಗಿ ಇರುವಿಕೆಗಿಲ್ಲ. ಇರುವಿಕೆ ಯಾವಾಗಲೂ ಸಮಾನ ಐತಿ. ಯಾಕಂದ್ರೆ ಇರು ಅನ್ನೋದು, ಅದು ಅರು ಅನ್ನೋದು ಒಂದೇ ಐತಿ, ಅಲ್ಲಿ ಇನ್ನೊಂದಿಲ್ಲ. ಅದಕ್ಕೆ ನಾಮ ರೂಪಗಳಿಲ್ಲ. ಆಕಾಶ ಹೆಂಗ ಒಂದೇ ಐತಿ, ಹಂಗ ಅರು ಅನ್ನೋದು ಒಂದೇ ಐತಿ. ಅದರ ಅನುಭವ ಆಗ್ಬೇಕಂದ್ರ ಅಂತಃಕರಣ ಶುದ್ಧಿ ಆಗ್ಬೇಕಾಯ್ತಿ. ಅಂತಃಕರಣ ಶುದ್ಧಿಗಾಗಿ ಇದನ್ನ ವೃತ ಕೈಕೋ. ಯಾವುದು? ಜೀವಿಗಳನ್ನ ಸಂತೋಷಗೊಳಿಸುವಂತ ವೃತ್ತವನ್ನ ಕೈಕೋ. ಆದ್ರೆ ಈ ಜ್ಞಾನಕ್ಕಾಗಿ ಯಾವ ವೃತ್ತಗಳನ್ನ ಅವಶ್ಯಕತೆ ಇಲ್ಲ.
ಹೇಳಿದ್ರಲ್ಲ ಇಲ್ಲಿವರೆಗೂ ಅವ್ರ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಇದು ಅದಕ್ಕಾಗಿ ತನುವ ದಂಡಿಸಬೇಡ, ಮನೆ ಮಾರು ತೊರೆದು ವನವಾಸಬೇಡ, ಮನವ ನಿಲ್ಲಿಸಬೇಡ. ಇದು ಏನು ಮಾಡೋ ಅವಶ್ಯಕತೆನೇ ಇಲ್ಲ. ನೀನ್ ಯಾರದಿ ಅಂತ ತಿಳ್ಕೊಂಡ ಒಂದೇ ಕೆಲಸ ಮಾಡು. ಅದಕ್ಕೆ ಏನ್ ಮಾಡು, ಹಿಂಗದೆ ನಿತ್ಯ ಕರ್ಮವನ್ನು ಮಾಡು. ತಪ್ಪದ ನಿತ್ಯ ಕರ್ಮ. ಯಾವ ನಿತ್ಯ ಕರ್ಮ? ಪೂಜಾದಿಗಳು, ಯಜ್ಞಯಾಗಗಳು, ದಾನ ತಪಗಳು, ಇವು ನಿತ್ಯ ಕರ್ಮ. ಹೆಂಗು ವಿಚಾರ ಮಾಡು. ಇವೆಲ್ಲ ಅನಿತ್ಯ ಕರ್ಮಗಳು. ನಿತ್ಯ ಕರ್ಮ ಯಾವುದು? ಶ್ರವಣ, ಮನನ, ನಿಧಿಧ್ಯಾಸನ. ಈ ನಿತ್ಯ ಕರ್ಮವನ್ನು ಮಾಡುವರು. ಅದಕ್ಕೆ ಅವ್ರು ಹೇಳಿದ್ರೆ ಕೈವಲ್ಯವುದು ಅಂದಡೆ ಅರಿವಿನಿಂದ ಅವರೊಡ ಎಂದೊಡೆ ಆತ್ಮ ಕೋವಿದರನ್ನು ಇಂತು ನೋಡ್ಬೋದು ಅಂತ. ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನವುದು ಅಂತ. ಇದನ್ನ ಈ ವೃತ್ತ ಕೈಕೊಳ್ಳು ನೀನ. ಈ ತಪ್ಪದೆ ಈ ಶ್ರವಣ, ಮನನ, ನಿಧಿಧ್ಯಾಸನ ಯಾವುದ್ರ ಕುರಿತು ಶ್ರವಣ ಮಾಡು? ಸ್ವರೂಪ ನಿನ್ನ ನಿಜವನ್ನ ಕುರಿತು ಶ್ರವಣವನ್ನು ಮಾಡು, ಅದನ್ನ ಮನನ ಮಾಡು, ಅದನ್ನ ನಿಧಿಧ್ಯಾಸನವನ್ನು ಮಾಡು. ಹೇಳಿದ್ರಲ್ಲ, ನೆರೆ ಕೇಳು, ಕೇಳಿದನ್ನು ಅರಿ, ಅರಿದನ್ನು ಮರೆಯದಿರು, ಗುರು ಪೇರ ತೆರೆದು ಅಂತ. ಚೆನ್ನಾಗಿ ಕೇಳು, ಶ್ರವಣವನ್ನು ಮಾಡು, ಮಾಡಿದ್ದನ್ನ ಅರಿ, ನಿನ್ನೊಳಗ ಅರಿ. ನಿನ್ನೊಳಗ ಅರಿತು ಅವನ್ ಗಟ್ಟಿಗೊಳಿಸ್ಕೊಂಡಾಗ ನೀನ ಮುಕ್ತದೆ ಅಂತ ಅನುಭವ ನಿನಗಾಕೈತಿ. ಅದನ್ನ ಮಾಡ್ಬೇಕಾಗೈತಿ. ನಾವು ಸುಮ್ನ ಏನಾರ ಮಾಡ್ಕೊಂತ ಕುಂದ್ರದಿಂದ ಜ್ಞಾನ ಆಗುದಿಲ್ಲ. ಸುಮ್ಮನೆ ಇರೋದೇ ನಿಜ ಯೋಗ. ನಿನ್ನ ನಿಜದ ಅನುಭವ ಆಗ್ಬೇಕಂದ್ರ ಸುಮ್ನ ಇರಬೇಕಾಗೈತಿ. ಸುಮ್ನ ಇದ್ದ ಮಾತ್ರ ಅನುಭವಕ್ಕೆ ಬರ್ತೈತಿ. ಏನಾರ ಮಾಡೋತ್ನ ಅನುಭವಕ್ಕೆ ಬರುದಿಲ್ಲ. ಅದಕ್ಕೆ ಸುಮ್ನ ಇರೋ. ಯಾವ ಯೋಗ ಮಾಡಕ್ ಹೋಗ್ಬೇಡ, ತನು ದಂಡಿಸಾಕ್ ಹೋಗ್ಬೇಡ, ದಾನ ಮಾಡ್ಬೇಡ, ಏನು ಮಾಡ್ಬೇಡ. ಸುಮ್ನ ಇರೋದೊಂದ್ ಮಾಡು. ಸುಮ್ನ ಇರಾಕ್ ಏನ್ ಮಾಡ್ಬೇಕಾಗೈತೆ ಅಂದ್ರೆ ಸುಮ್ನ ಇರೋದೊಂದ. ಯಾವ ಕರ್ಮನ ಮಾಡ್ಬೇಕಾಗಿಲ್ಲ. ನಿದ್ರೆ ಹತ್ಕೋಬೇಕಂತ ನಿದ್ದೆ ಎಲ್ಲಾ ಬಿಟ್ಟಾಗ ಹೆಂಗ್ ನಿದ್ದೆ ಹತ್ತೈತೋ ಹಂಗೆ ಎಲ್ಲಾ ಬಿಟ್ಟಾಗ ನನ್ನ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಸುಮ್ನ ನೀ ಬಳ್ಳಾಕತ್ತಿ ಎದಕ್ಕೆ ವಿಷಯದ ಸುಖ ಐತಿ ಅಂತೇಳಿ ಆ ಸುಖ ಐತಿ, ಅದ ಸುಖ ಕೊಡ್ತೈತಿ ಅಂತ ಅನೇಕ ಕರ್ಮಗಳನ್ನ ಮಾಡಿ ಆ ಸುಖವನ್ನ, ಆ ವಿಷಯವನ್ನ ಪಡ್ಯಾಕ್ ಪ್ರಯತ್ನ ಮಾಡಕತ್ತಿ. ಕೊನೆಗೆ ಅದರ ರಿಸಲ್ಟ್ ಏನಿರ್ತೈತಿ ಅಂದ್ರ ದುಃಖನ ಇರ್ತೈತಿ. ಕಂಡಾಕ್ಷಣ ರಮಣೀಯ, ಉಂಡಾಕ್ಷಣ ವಿರಸ. ಹೆಂಗ ಅದ ಈ ಬಳಕೆ ಮಾಡ್ಕೊಂತ ಹೋಗಿ ಹಂಗ ದುಃಖ ಆಕೈತಿ. ದೂರ ಇದ್ದಾಗ ಸುಖ ಅನಿಸ್ತತಿ, ಸಮೀಪದಲ್ಲೇ ದುಃಖ ಅನಿಸ್ತತಿ. ಅದಕ್ಕೆ ಅವನ್ನೆಲ್ಲ ಕೈ ಬಿಟ್ಟು ಇದನ್ನ ನಿನ್ನ ವಿಚಾರ ನೀನ್ ಏನದಿ ಅನ್ನೋದನ್ನ ತಿಳ್ಕೊಂಡಾಗ ಪ್ರಯತ್ನ ಮಾಡು. ಈ ಶರೀರ ಮೇಲೆ ಇಷ್ಟೊಂದು ಮಮಕಾರ ಇಟ್ಕೊಂಡ್ ಕೂತಿಯಲ್ಲ, ಈ ಶರೀರ ನಿನಗೆ ಎಷ್ಟೋ ತನ ಸುಖ ಕೊಟ್ಟೈತಿ ವಿಚಾರ ಮಾಡು. ಎಷ್ಟೋ ತನ ಸುಖ ಕೊಟ್ಟಿರ್ತದ್ರಿ ಶರೀರ. ಒಂದ್ ಅವಸ್ಥೆದಾಗ ಈ ಎಚ್ಚರಿಕೆ ಅವಸ್ಥೆದೊಳಗೆ ಎಷ್ಟೋ ತನ ಸುಖ ಕೊಟ್ಟಿರ್ತೈತಿ ಶರೀರ. ನಾನಂತ ಹಿಡ್ಕೊಂಡಿರ್ತೇನಲ್ಲ, ಸುಖ ಇರ್ತೈತಿ, ದುಃಖ ಇರ್ತೈತಿ, ಅಲ್ಲಿ ದುಃಖನ ಇರ್ತೈತಿ. ಅದಕ್ಕೆ ಈ ಶರೀರ ಭಾವವನ್ನ ನೀಗು ಅಂತೇಳಿ. ಮುಂದಿನ ಜಡಭಾವನ ನೀಗು, ಈ ಜಡಭಾವನ ಬಿಡು. ಅವಾಗ ನಿನ್ನ ಸುಖ ಸ್ವರೂಪನ ನೀನದೇ ಅನ್ನುವಂತ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಅದನ್ನ ಮಾಡ್ಕೋಬೇಕಾಗೈತಿ. ಅದಕ್ಕಾಗಿ ನಾವು ಮೊದಲೇಕ ವಿಧಿಗಳನ್ನ, ನಿಯಮಗಳನ್ನ ಪರಿಪಾಲನೆ ಮಾಡ್ಬೇಕಾಗೈತಿ. ಆ ನಿಯಮ ಇಲ್ದ ಹಂಗ ಒಮ್ಮಗ್ಲೇ ಜ್ಞಾನ ಆಗಲಿ ಅಂದ್ರೆ ಆಗುದಿಲ್ಲ. ಮೊದ್ಲೇ ನಿತ್ಯ ಅನಿತ್ಯ ತಿಳುವಳಿಕೆ ನಮಗ್ ಗಟ್ಟಿಯಾಗಿ ಆಗ್ಬೇಕಾಗೈತಿ. ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ ಅನ್ನೋದು. ಈ ಶರೀರ ನಿತ್ಯ ಐತಿ ಅಂತ ತಿಳ್ಕೊಂಡು ನಾವು ಅನೇಕ ಕರ್ಮಗಳನ್ನ ಮಾಡಕತ್ತೇವಲ್ಲ, ಆ ನಿತ್ಯ ಐತಿ ಹೆಂಗೈತಿ ಈ ಶರೀರ ಅನ್ನೋದನ್ನ ಮೊದ್ಲೇಕ್ ತಿಳ್ಕೊಬೇಕಾಗೈತಿ. ಇದನ್ನ ತಿಳ್ಕೊಂಡಿವಂದ್ರ ಬಾಯದೊಳಗೆ ನಡೀತಕ್ಕಂತ ಕರ್ಮಗಳೆಲ್ಲ ಅನಿತ್ಯ ಅನ್ನೋ ಖಾತ್ರಿ ಆಗುತ್ತೆ. ಇದ ನಿತ್ಯ ಐತಿ ಅಂತ ತಿಳ್ಕೊಂಡು ಅದು ಉಳಿಕೆ ಕರ್ಮಗಳನ್ನ ಮಾಡಾಕತ್ತೇನೆ ನಾನು. ಹೌದಲ್ರಿ, ಈ ಶರೀರ ಸುಖ ಕೊಡ್ತೈತೆ ಅನ್ನೋ ಭಾವನ ಇತರ ವಿಷಯಗಳಲ್ಲಿ ಸುಖ ಐತೆ ಅನ್ನೋ ಭಾವಕ್ಕೆ ಕಾರಣ ಆಗೈತಿ. ಅದಕ್ಕೆ ಶರೀರ ಭಾವನ ಬಿಡಬೇಕಾಗೈತಿ ಮೊದ್ಲಕ್ಕೆ. ಅದಕ್ಕೆ ಇದು ಏನೈತಿ ಅನ್ನೋದನ್ನ ಮೊದ್ಲಕ್ಕೆ ಖಾತ್ರಿ ಮಾಡಕ್ ಹೋಗ್ಬೇಕಾಗೈತಿ. ಇದು ಮನಗಂಡ್ರ ಬಸ್ಸಿಗೆ ಅತಿ ಶುದ್ಧ ನಾನದೇನೆ ಅನ್ನೋದನ್ನ ನಾವು ಬಳಿಬೇಕಾಗೈತಿ. ನಮ್ಗೆ ತಿಳುವಳಿಕೆ ಮಾಡ್ಕೋಬೇಕಾಗೈತಿ. ಇದು ಕರ್ಮದಿಂದ ಉದಯ ಆಗೈತಿ. ಇದು ಶರೀರ ಕರ್ಮದಿಂದ ಉದಯ ಆಗೈತಿ. ಇದು ಕರ್ಮದ ಏಳಿಗೆ. ಕರ್ಮ ರಹಿತನು ನಾನದೇನೆ ಅನ್ನೋದು ಗಟ್ಟಿ ಮಾಡ್ಕೋಬೇಕಾಗೈತಿ. ಅದಕ್ಕಾಗಿ ಈ ಶರೀರ ಬಂದದ್ದು. ಇದು ಶರೀರವನ್ನ ಅದಕ್ಕಾಗಿ ಸವಸ್ಬೇಕಾಗೈತಿ. ಯಾವುದು? ನಾ ನಿತ್ಯದೀನಿ, ನಾ ಶುದ್ಧದೀನಿ, ನಾ ಮುಕ್ತದೀನಿ, ನಾ ಆನಂದ ಸ್ವರೂಪನೇದೇನೆ ಅಂತ ತಿಳ್ಕೊಳ್ಳೋ ಸಲುವಾಗಿ ಈ ಶರೀರವನ್ನು ಸವಸ್ಬೇಕಾಗೈತಿ. ಅದಕ್ಕಾಗಿ ಜಡವನ್ನ ಆಶ್ರಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಜಡಭಾವದ ನೆಲೆ ನಿಲ್ಬೇಕಾಗಿಲ್ಲ, ಜಡಭಾವನ್ ಬಿಡಬೇಕಾಗೈತಿ. ಜಡ ದುಃಖವನ್ನು ಉಂಟು ಮಾಡ್ತತಿ, ಅಜಡ ನಾನು ಸುಖ ಸ್ವರೂಪನಾದೀನಿ ಅನ್ನೋದು ಖಾತ್ರಿ ಮಾಡ್ಕೊಂಡ ನನ್ನಂತ ಸುಖಿಗಳೇ ಯಾರಿಲ್ಲ. ಅದನ್ನ ಮಾಡ್ಕೋಬೇಕಾಗೈತಿ. ನಾವು ಜಡಭಾವದಾಗ ಇದೇವ್, ಇನ್ನ ಅದು ಸುಖ ಕೊಡ್ತತಿ, ಇದು ಸುಖ ಕೊಡ್ತತಿ ಅಂತ ಇದನ್ನ ಅವಲಂಬನೆ ಆಗ್ಯವ, ತೋರಿಕೆಯನ್ನ ಅವಲಂಬನೆ ಆಗ್ಯವ, ಇರುವಿಕೆಯನ್ನ ಅವಲಂಬನೆ ಆಗಿಲ್ಲ. ಇರುವಿಕೆಯನ್ನ ಅವಲಂಬನೆ ಆಗ್ಬೇಕಾಗೈತಿ ನಾವು. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ. ಅದಕ್ಕಾಗಿ ಇಂಥ ವಿಚಾರಗಳನ್ನ ಮೇಲಿಂದ ಮೇಲೆ ಅಂದ್ರೆ ಹಿಂಗದೆ ಈ ಶ್ರವಣ ಮನನ ನಿಧಿಧ್ಯಾಸನವನ್ನ ಕೈಕೊಂಡಾಗ ನಾ ಮುಕ್ತ ಆದೇನಿ ಅಂತ ಅನುಭವಕ್ಕೆ ಬರ್ತದೆ. ಅದನ್ನೆಲ್ಲ ನಮಗ್ ಗಟ್ಟಿಗೊಳಿಸುವ ಅನೇಕ ವಿಚಾರಗಳನ್ನ ಗ್ರಂಥ ರೂಪದಲ್ಲಿ ಅದಾವು, ಅಥವಾ ಇನ್ನೊಂದು ಅನೇಕ ಶ್ರುತಿಗಳದಾವು. ನಮ್ಮ ಈ ಅನುಭವಗಳು ಹೇಳಿಕೊಟ್ಟಂತ ವಿಚಾರಗಳನ್ನ ನಾವು ಸದಾ ನೆನಪು ಮಾಡ್ಕೊಂತ ಇದ್ದೀವಿ ಅಂದ್ರೆ ಈ ಬಾಹ್ಯ ಕರ್ಮದೊಳಗ ಸುಖ ಇಲ್ಲ ಅನ್ನೋದು ಖಾತ್ರಿ ಆಕೈತಿ. ಅದಕ್ಕಾಗಿ ಪ್ರಯತ್ನ ಮಾಡಿ ಈ ಜನ್ಮವನ್ನ ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನು